ನಮಸ್ಕಾರ. ಮಾನವನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ, ಸಂತೋಷವಾಗಲಿ ದುಃಖವಾಗಲಿ, ಅದು ಯಾದೃಚ್ಛಿಕವೇ ಅಥವಾ ಅದರ ಹಿಂದೆ ಯಾವುದೋ ಅದೃಶ್ಯ ನಿಯಮವಿದೆಯೇ? ನಮ್ಮ ಪುರಾಣಗಳು ಹೇಳುತ್ತವೆ, ಈ ವಿಶ್ವವನ್ನು ನಡೆಸುತ್ತಿರುವ ಒಂದು ಮಹಾನ್ ನಿಯಮವಿದೆ. ಅದನ್ನೇ ಕರ್ಮತತ್ವ ಎಂದು ಕರೆಯುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಯಾವ ರೀತಿ ಬಿತ್ತಿದೆಯೋ ಅದೇ ರೀತಿ ಫಲ ದೊರೆಯುತ್ತದೆ. ಇಂದು ನಾವು ಪುರಾಣಗಳ ಆಳಕ್ಕೆ ಇಳಿದು ಕರ್ಮ ಎಂದರೇನು, ಅದು ಹೇಗೆ ಕೆಲಸ ಮಾಡುತ್ತದೆ, ನಮ್ಮ ಭವಿಷ್ಯವನ್ನು ಅದು ಹೇಗೆ ರೂಪಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕರ್ಮ ಎಂದರೇನು? ಕರ್ಮ ಎಂಬ ಪದದ ಅರ್ಥ ಕ್ರಿಯೆ. ಆದರೆ ಪುರಾಣಗಳ ಪ್ರಕಾರ ಕೇವಲ ದೇಹದಿಂದ ಮಾಡಿದ ಕೆಲಸ ಮಾತ್ರವಲ್ಲ. ನಾವು ಯೋಚಿಸುವುದು, ಮಾತನಾಡುವುದು, ಮಾಡುವುದೆಲ್ಲವೂ ಕರ್ಮ. ವಿಷ್ಣು ಪುರಾಣದಲ್ಲಿ ಕರ್ಮವನ್ನು 3 ಭಾಗಗಳಾಗಿ ವಿವರಿಸಲಾಗಿದೆ. 1. ಸಂಚಿತ ಕರ್ಮ, ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ ಎಲ್ಲಾ ಕರ್ಮಗಳ ಸಂಗ್ರಹ. 2. ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ಅನುಭವಿಸಬೇಕಾದ ಭಾಗ. 3. ಆಗಾಮಿ ಕರ್ಮ, ಈಗ ನಾವು ಮಾಡುತ್ತಿರುವ ಕರ್ಮ ಅದು ಭವಿಷ್ಯವನ್ನು ನಿರ್ಮಿಸುತ್ತದೆ. ಪುರಾಣಗಳು ಹೇಳುತ್ತವೆ, ಮನುಷ್ಯನು ತನ್ನ ಪ್ರಾರಬ್ಧವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಆಗಾಮಿ ಕರ್ಮವನ್ನು ಶುದ್ಧಗೊಳಿಸಬಹುದು. ಗರುಡ ಪುರಾಣದಲ್ಲಿ ಕರ್ಮದ ಫಲ. ಗರುಡ ಪುರಾಣದಲ್ಲಿ ಪಾಪ ಮತ್ತು ಪುಣ್ಯದ ವಿವರ ಸ್ಪಷ್ಟವಿದೆ. ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸುಳ್ಳು, ಮೋಸ, ಹಿಂಸೆ ಮಾಡಿದರೆ ಅವನ ಆತ್ಮ ಮರಣಾನಂತರ ನರಕಯಾತನೆ ಅನುಭವಿಸುತ್ತದೆ. ಪುಣ್ಯಕರ್ಮ ಮಾಡಿದವನು, ದಾನ, ಧರ್ಮ, ಸತ್ಯ, ಭಕ್ತಿ ಮಾಡಿದವನು ಸ್ವರ್ಗಲೋಕವನ್ನು ಪಡೆಯುತ್ತಾನೆ. ಆದರೆ ಗಮನಿಸಿ, ಸ್ವರ್ಗವೂ ಶಾಶ್ವತವಲ್ಲ. ಪುಣ್ಯ ಮುಗಿದ ನಂತರ ಪುನರ್ಜನ್ಮ. ಇದು ಪುರಾಣಗಳ ಸ್ಪಷ್ಟ ಸಂದೇಶ. ಭಗವದ್ಗೀತೆಯ ಕರ್ಮಯೋಗ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮಯೋಗವನ್ನು ವಿವರಿಸುತ್ತಾನೆ. ಅರ್ಜುನನು ಯುದ್ಧ ಮಾಡಲು ಹಿಂಜರಿದಾಗ ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಕರ್ತವ್ಯ ಮಾಡು, ಫಲದ ಮೇಲೆ ಆಸೆ ಇಡಬೇಡ. ಇದನ್ನೇ ನಿಷ್ಕಾಮ ಕರ್ಮ ಎಂದು ಕರೆಯುತ್ತಾರೆ. ಫಲಾಸಕ್ತಿ ಬಂಧನ, ನಿಷ್ಕಾಮ ಕರ್ಮ ಮುಕ್ತಿ. ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕರ್ಮವಿಲ್ಲದೆ ಕ್ಷಣ ಮಾತ್ರವೂ ಬದುಕಲು ಸಾಧ್ಯವಿಲ್ಲ. ಆದರೆ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿದರೆ ಬಂಧನ ಕಡಿಮೆಯಾಗುತ್ತದೆ. ಶ್ರೀಮದ್ ಭಾಗವತ ಪುರಾಣ, ಭಕ್ತಿ ಮತ್ತು ಕರ್ಮ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಒಂದು ಮಹತ್ವದ ಸಂದೇಶವಿದೆ. ಭಕ್ತಿ ಕರ್ಮ ಬಂಧನವನ್ನು ಕರಗಿಸುತ್ತದೆ. ಒಬ್ಬ ಪಾಪಿ ನಿಜವಾದ ಶರಣಾಗತಿ ಪಡೆದರೆ ಅವನ ಹೃದಯ ಶುದ್ಧವಾಗುತ್ತದೆ. ಪುರಾಣದಲ್ಲಿ ಅನೇಕ ಉದಾಹರಣೆಗಳಿವೆ. ಪಾಪ ಜೀವನ ನಡೆಸಿದವರಿಗೂ ಭಕ್ತಿಯಿಂದ ಮುಕ್ತಿ ದೊರೆತಿದೆ. ಇದು ಪುರಾಣಗಳ ಮಹಾನ್ ಸಂದೇಶ. ಕರ್ಮದ ನಿಯಮ ಕಟ್ಟುನಿಟ್ಟಾದರೂ ಭಕ್ತಿಯ ಶಕ್ತಿ ಅದಕ್ಕಿಂತ ಮಹತ್ತರ. ಕರ್ಮ ಮತ್ತು ಪುನರ್ಜನ್ಮ. ಪುರಾಣಗಳ ಪ್ರಕಾರ ಆತ್ಮ ಅಮರ, ದೇಹ ಮಾತ್ರ ನಾಶವಾಗುತ್ತದೆ. ಮನುಷ್ಯನು ಮಾಡಿದ ಕರ್ಮಗಳ ಆಧಾರದಲ್ಲಿ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ. ಧರ್ಮಾಚರಣೆ ಮಾಡಿದವನು ಉನ್ನತ ಜನ್ಮ ಪಡೆಯುತ್ತಾನೆ. ಅಧರ್ಮ ಮಾಡಿದವನು ತಗ್ಗಿದ ಸ್ಥಿತಿಗೆ ಹೋಗುತ್ತಾನೆ. ಇದು ಭಯ ಹುಟ್ಟಿಸುವ ಕಥೆಯಲ್ಲ, ಇದು ಜಾಗೃತಿಗೊಳಿಸುವ ಸತ್ಯ. ಕರ್ಮದಿಂದ ಮುಕ್ತಿ ಹೇಗೆ? ಪುರಾಣಗಳ ಸಂದೇಶ ಸ್ಪಷ್ಟ.
ಧರ್ಮಪಾಲನೆ, ಸತ್ಯವಚನ, ದಾನ, ಸತ್ಸಂಗ, ಭಗವಂತನ ಧ್ಯಾನ, ನಿಷ್ಕಾಮ ಕರ್ಮ. ಇವುಗಳಿಂದ ಕರ್ಮಬಂಧನ ಕಡಿಮೆಯಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ರಕ್ಷಿಸುತ್ತೇನೆ. ಹೀಗಾಗಿ ಸ್ನೇಹಿತರೆ, ನಮ್ಮ ಜೀವನ ಯಾದೃಚ್ಛಿಕವಲ್ಲ. ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತಿದೆ. ಕರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಜ್ಞಾನ, ಭಕ್ತಿ ಮತ್ತು ಧರ್ಮದಿಂದ ನಾವು ನಮ್ಮ ಜೀವನವನ್ನು ಶ್ರೇಷ್ಠವಾಗ ಮಾಡಬಹುದು. ಇಂದಿನಿಂದಲೇ ಒಂದು ನಿರ್ಧಾರ ಮಾಡೋಣ. ಒಳ್ಳೆಯ ಯೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಕರ್ಮ. ಯಾಕೆಂದರೆ ನಾವು ಬಿತ್ತುವುದೇ ನಾಳೆ ಬೆಳೆಯುತ್ತದೆ.